ತೋರಿಸಿ ಆ ಪೋಸ್ಟ್ ನಾವು ಏನಂತ, ಮನುಕುಲದ ಅತ್ಯಂತ ಶಕ್ತಿಯುತ ಅಸ್ತ್ರ ಎಂದರೆ ಶಾಂತಿ. ಸೊ ಹಂಗಾದ್ರೆ ಅವರು ಯಾರು ಹೊಡೆದಿದ್ದಾರೆ ಅವ್ರ ಹತ್ರ ಹೊಡ್ಸ್ಕೊತಾನೆ ಇರ್ಬೇಕು, ನಾವ್ ಏನು ಕೂಡ ಉತ್ತರ ಕೊಡಬಾರ್ದು. ಶಾಂತಿ 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 ಅಂತ ಜಪ ಮಾಡ್ಬೇಕು. ಆಗಿನ ಕಾಲ ಪರಿಸ್ಥಿತಿನೇ ಬೇರೆ, ಈಗಿನ ಕಾಲ ಪರಿಸ್ಥಿತಿನೇ ಬೇರೆ. ಇಡೀ ದೇಶ ಒಂದ್ ಕಡೆ ಹೋಗ್ತಾ ಇದ್ರೆ ಈ ಕಾಂಗ್ರೆಸ್ ಪಾರ್ಟಿಯವ್ರು ಬೆಳಗ್ಗೆ ಎದ್ದು ಇದು ಪೋಸ್ಟ್ ಹಾಕ್ತಾರಲ್ಲ ಅಂದ್ರೆ ನೀವ್ ಯಾರ ಪರ? ಹಂಗಾದ್ರೆ ಬಿಜೆಪಿ ಹೇಳ್ತಾರಲ್ಲ ಇವ್ರು ಪಾಕಿಸ್ತಾನ ಪರ ಅಂತ. ನನಗೂ ಹಂಗೆ ಅನ್ಸೋದಕ್ಕೆ ಶುರುವಾಗಿದೆ. ಈ ಟ್ವೀಟ್ ಅನ್ನ ಮಾಡೋದು, ಆಮೇಲೆ ಇದನ್ನ ಡಿಲೀಟ್ ಮಾಡೋದು, ಇಂತ ಕೆಲಸಗಳನ್ನ ಮಾಡಿ ನೀವು ಅಲ್ಲಿ ಪಾಕಿಸ್ತಾನ ಮೀಡಿಯಾದಲ್ಲೂ ಕೂಡ ತುಂಬಾ ಹೀರೋಗಳಾದ್ರಿ. ಇವತ್ತು ಇದನ್ನು ಹಾಕ್ತಾರೆ ಪಾಕಿಸ್ತಾನದವರು. ನೋಡಿ, ಹಿಂಗೆ ಭಾರತದಲ್ಲಿರುವಂತ ಒಂದು ರಾಜ್ಯ, ಆ ರಾಜ್ಯದ ಸರ್ಕಾರದ ಅಧಿಕೃತ ಅಕೌಂಟ್ ಅಲ್ಲಿ ಈ ತರದೊಂದು ಪೋಸ್ಟ್ ಬಂದಿತ್ತು, ಆಮೇಲೆ ಡಿಲೀಟ್ ಮಾಡಿದ್ರು. ಅವ್ರ ದೇಶದಲ್ಲೇ ಒಂದು ಏಕತೆ ಇಲ್ಲ, ಅವ್ರ ದೇಶದಲ್ಲೇ ಒಂದು ಅಖಂಡತೆ ಇಲ್ಲ, ಅವ್ರ ದೇಶದಲ್ಲೇ ಇಂಥವ್ರೆಲ್ಲ ಕೋತಿಗಳೆಲ್ಲ ಇದಾರೆ ಅಂತ ಏನ್ ಹೇಳ್ಬೇಕೇನ ಕಾಂಗ್ರೆಸ್ನವ್ರಿಗೆ? ನೋಡಿ, ಟ್ವಿಟರ್ ಅಲ್ಲೆಲ್ಲ ಎಲ್ಲರೂ ಅದನ್ನೇ ಪೋಸ್ಟ್ ಆಗ್ತಾ ಇದಾರೆ. ಯಾಕೆ ಡಿಲೀಟ್ ಮಾಡಿದ್ರಿ? ಯಾಕೆ ಡಿಲೀಟ್ ಮಾಡಿದ್ರಿ? ಯಾರಿಗೆ ಶಾಂತಿ ದೂತರು ನೀವು? ಪಾಕಿಸ್ತಾನಕ್ಕೆ ಶಾಂತಿ ದೂತರ ನೀವು ಕಾಂಗ್ರೆಸ್ ಅವರು? ಟೆರರಿಸ್ಟ್ ಗಳಿಗೆ ಶಾಂತಿ ದೂತರೇನ್ರಿ ನೀವು? ಅವತ್ತು ಕಂದಹಾರ ವಿಮಾನ ಅಪಹರಣ ಪ್ರಕರಣದಲ್ಲಿ ಬಿಟ್ಟು ಕಳ್ಸಿರೋನು ಇಷ್ಟೆಲ್ಲ ಅನಾಹುತ ಆಘಾತಗಳನ್ನ ಮಾಡಿ ಎಲ್ಲೋ ಅಡಿಗೆ ಕೂತಿದ್ದಾನೆ. ಈಗ ಮತ್ತೆ ನಾವು ಶಾಂತಿ ದೂತರಾಗ್ಬೇಕಂತೆ. ನೀವು ಬೇರೆ ಕೆಲ್ಸ ಇಲ್ಲ, ಮಾಡದ್ ಮಾಡ್ರಿ ಅಂತ ಅಂದ್ರೆ ಮಾಡಬಾರ್ದು ಮಾಡಿ ಈ ತರದ್ ಮಾಡ್ತಿರ್ತೀರ.